ಓಂ ಶಾಂತಿ. ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮ ಜಾಗೃತಿ, ಈಶ್ವರ್ಯ ಶಕ್ತಿ ಮತ್ತು ಪವಿತ್ರತೆಯ ಮಹತ್ವ, ಆಧ್ಯಾತ್ಮಿಕ ವಿಶ್ಲೇಷಣೆ ಮತ್ತು ಸಾರಾಂಶ, ಸ್ಪಿರಿಚುವಲ್ ಎಕ್ಸ್ಪ್ಲನೇಷನ್, ಆತ್ಮಾಭಿಮಾನಿ ಸ್ಥಿತಿ ಮತ್ತು ನಿಜವಾದ ಅದೃಷ್ಟ, ಆತ್ಮ ಜಾಗೃತಿ. ತಂದೆಯು ಶಿವಬಾಬಾ ನಮಗೆ ನೆನಪಿಸುತ್ತಿದ್ದಾರೆ, ನೀವು ಶರೀರವಲ್ಲ, ಸೂಕ್ಷ್ಮವಾದ ಬಿಂದು ರೂಪದ ಆತ್ಮ. ಶರೀರವು ಬದಲಾಗುತ್ತಾ ಬೆಳೆಯುತ್ತದೆ ಅಥವಾ ಕ್ಷೀಣಿಸುತ್ತದೆ, ಆದರೆ ಆತ್ಮವು ಎಂದಿಗೂ ಏಕರಸವಾಗಿ ಅಂದರೆ ಬದಲಾಗದೇ ಇರುತ್ತದೆ. ಗುಪ್ತ ಪರಿಶ್ರಮ. ಶರೀರದ ಭ್ರಮೆಯನ್ನು ಬಿಟ್ಟು ಸದಾ ನಾವು ಆತ್ಮಗಳು ಎಂದು ಭಾವಿಸಿ ಜ್ಞಾನ ಸಾಗರನಾದ ತಂದೆಯನ್ನು ನೆನಪು ಮಾಡುವುದೇ ಜೀವನದ ಅತಿ ದೊಡ್ಡ ಮತ್ತು ಗುಪ್ತ ಪರಿಶ್ರಮವಾಗಿದೆ. ಈ ನೆನಪಿನಿಂದ ಮಾತ್ರ ಆತ್ಮಕ್ಕೆ ಅಂಟಿಕೊಂಡಿರುವ ವಿಕರ್ಮಗಳ ಹಾಗೂ ತಮೋಪ್ರಧಾನತೆಯ ತುಕ್ಕು ಅಂದರೆ ರಸ್ಟ್ ಕರಗಿ ಸತೋಪ್ರಧಾನವಾಗಲು ಸಾಧ್ಯ. ತಂದೆಯ ಬಲಭುಜವಾಗುವುದು ಅಂದರೆ ರೈಟ್ ಹ್ಯಾಂಡ್ ಆಫ್ ಬಾಬಾ. ಶ್ರೇಷ್ಠ ಕರ್ಮ. ಈ ಲೋಕದಲ್ಲಿ ಪ್ರತಿಯೊಂದು ಒಳ್ಳೆಯ ಹಾಗೂ ಶುಭ ಕಾರ್ಯಕ್ಕೆ ಬಲಗೈಯನ್ನು ಅಂದರೆ ರೈಟ್ ಹ್ಯಾಂಡ್ ಬಳಸಲಾಗುತ್ತದೆ. ಆಧ್ಯಾತ್ಮಿಕವಾಗಿ ಬಲಭುಜವಾಗುವುದು ಎಂದರೆ ಸದಾ ಸತ್ಯವಂತರಾಗುವುದು ಮತ್ತು ತಂದೆಯ ಆಜ್ಞೆಯಂತೆ ಶ್ರೇಷ್ಠ ಹಾಗೂ ಕಲ್ಯಾಣಕಾರಿ ಕರ್ಮಗಳನ್ನು ಮಾಡುವುದು. ದುಃಖಹರ್ತ, ಸುಖಕರ್ತ ಬಾಬಾರವರಂತೆ ಮಕ್ಕಳು ಸಹ ಯಾರಿಗೂ ದುಃಖ ನೀಡದೆ ಪ್ರತಿಯೊಬ್ಬರಿಗೂ ಸುಖ ಹಾಗೂ ಶಾಂತಿಯನ್ನು ನೀಡುವ ನಿಮಿತ್ತ ಯೋಗ್ಯ ಮಕ್ಕಳಾಗಬೇಕು. ಅಸುರಿ ಸಂಸ್ಕಾರ ಮತ್ತು ಕ್ರೋಧದ ವಿಘ್ನಗಳು ಬಂದರೆ ದ್ವೈತ ಮತದ ಅಪಾಯ ಅಂದರೆ ಸೇವೆಯಲ್ಲಿ ಅಥವಾ ಪರಿವಾರದಲ್ಲಿ ನನ್ನ ಮತ ನಿನ್ನ ಮತ ಎಂಬ ದ್ವೈತ ಅಥವಾ ಘರ್ಷಣೆಯ ಸಂಸ್ಕಾರ ಬಂದಾಗ ಮಾಯೆಯು ವಿಘ್ನವನ್ನು ಉಂಟು ಮಾಡುತ್ತದೆ. ಕೋಪದ ಭೂತ ಕ್ರೋಧವು ಇಡೀ ಆಧ್ಯಾತ್ಮಿಕ ಶಕ್ತಿಯನ್ನೇ ನಾಶ ಮಾಡುತ್ತದೆ. ಕೋಪ ಬಂದಾಗ ಮನುಷ್ಯನು ಭಗವಂತನಿಗೆ ಅಥವಾ ಈಶ್ವರೀಯ ನಿಯಮಗಳಿಗೆ ಎದುರು ನಿಲ್ಲಲು ಹಿಂಜರಿಯುವುದಿಲ್ಲ. ಆದ್ದರಿಂದ ಇಂತಹ ಅಸುರಿ ಸಂಸ್ಕಾರಗಳನ್ನು ತಕ್ಷಣವೇ ತ್ಯಜಿಸಬೇಕು. ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸ. ಜ್ಞಾನ ಅಂದರೆ ಲೈಟ್. ಜ್ಞಾನದಲ್ಲಿ ನಿಖರವಾದ ಗುರಿ, ಧ್ಯೇಯ ಅಂದರೆ ಏಮ್ ಆ್ಯಂಡ್ ಆಬ್ಜೆಕ್ಟ್ ಇರುತ್ತದೆ. ಪತೀತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ, ಸಂಗಮ ಯುಗದಿಂದ ಸತ್ಯಯುಗಕ್ಕೆ ಹೋಗುವ ದಾರಿ ತಿಳಿದಿರುತ್ತದೆ. ಹಾಗೂ ಭಕ್ತಿ ಅಂದರೆ ಡಾರ್ಕ್ನೆಸ್ ಅಂದರೆ ಕತ್ತಲು. ಭಕ್ತಿ ಮಾರ್ಗದಲ್ಲಿ ಭಾವನೆ ಇದೆಯಾದರೂ ಸರಿಯಾದ ಪರಿಚಯವಿಲ್ಲದೆ ಅಂಧಶ್ರದ್ಧೆ ಇರುತ್ತದೆ. ಭಕ್ತಿಯು ದುರ್ಗತಿಯ ಹಾದಿಯಾದರೆ ಭಗವಂತ ನೀಡುವ ಜ್ಞಾನವು ಸದ್ಗತಿ ಅಂದರೆ ಮುಕ್ತಿ ಮತ್ತು ಜೀವನ್ಮುಕ್ತಿ ನೀಡುತ್ತದೆ. ಧಾರಣೆಗಾಗಿ ಪ್ರಮುಖ ಜ್ಞಾನ ಬಿಂದುಗಳು. ಕೀ ಟೇಕ್ ಅವೇಸ್ ಫಾರ್ ಡೈಲಿ ಲೈಫ್. ಮೊದಲನೇದ್ದು ಸದಾ ಮಧುರರಾಗಿರಿ. ತಂದೆಯ ಸಮಾನ ಪ್ರತಿಯೊಬ್ಬರಿಗೂ ಸುಖವನ್ನು ಕೊಡಿ. ಯಾರಿಗೂ ಸಹ ನೋವನ್ನು ಉಂಟು ಮಾಡಬೇಡಿ. ಮತ್ತು ಎರಡನೇದು ಸತ್ಯತೆ ಹಾಗೂ ಪವಿತ್ರತೆ ಆಗಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸತ್ಯವಂತರಾಗಿರಿ. ಕಲ್ಪನೆ, ವಾಕ್ ಮತ್ತು ಕರ್ಮಗಳಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ. ಸಂಸ್ಕಾರ ಮಿಲನ ಅಂದರೆ ಮತಭೇದಗಳನ್ನು ಮರೆತು ದೂರ ಸರಿಸಿ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ನಡೆದು ಸೇವೆಯನ್ನು ಮಾಡಿ.
ವರದಾನ ವಿಶೇಷಣೆ. ವರದಾನದಲ್ಲಿ ನಾವು ನೋಡುತ್ತೇವೆ, ಸ್ವಯಂನ ಸ್ಮೃತಿಯಲ್ಲಿದ್ದು ತಮ್ಮ ಪ್ರತಿಯೊಂದು ಕರ್ಮವನ್ನು ನಿಯಮಿತವಾಗಿ ಮಾಡಿಕೊಳ್ಳುವ ಅಥಾರಿಟಿ ಸ್ವರೂಪ ಭವ. ಅರ್ಥ, ಯಾವಾಗ ನೀವು ನಾನು ಶ್ರೇಷ್ಠ ಆತ್ಮ ಎಂಬ ಆತ್ಮಿಕ ನಶೆ ಮತ್ತು ಸ್ಮೃತಿಯಲ್ಲಿ ಸ್ಥಿತರಾಗಿ ಕರ್ಮ ಮಾಡುತ್ತೀರೋ ಆಗ ನಿಮ್ಮಿಂದ ಯಾವುದೇ ತಪ್ಪು ಕರ್ಮಗಳು ನಡೆಯಲು ಸಾಧ್ಯವಿಲ್ಲ. ನಿಮ್ಮ ಪ್ರತಿಯೊಂದು ನಡೆನುಡಿಯು ಇತರರಿಗೆ ಒಂದು ನಿಯಮ ಅಥವಾ ಮಾರ್ಗದರ್ಶಕ ಅಂದರೆ ಸ್ಟ್ಯಾಂಡರ್ಡ್ ರೂಲ್ ಆಗುತ್ತದೆ. ಸ್ಲೋಗನ್ನಲ್ಲಿ ಪವಿತ್ರತೆಯ ಸಂಭವವನ್ನು ಸಮರ್ಥವನ್ನಾಗಿ ಮಾಡಿರಿ, ಆಗ ಈ ಸ್ತಂಭವು ಲೈಟ್ ಹೌಸ್ನ ಕಾರ್ಯವನ್ನಾಗಿ ಮಾಡುತ್ತಿರುತ್ತದೆ. ಅರ್ಥ, ಪವಿತ್ರತೆಯು ಅಂದರೆ ಪ್ಯೂರಿಟಿ ಆಧ್ಯಾತ್ಮಿಕ ಜೀವನದ ಮೂಲ ಸ್ತಂಭ. ಈ ಸ್ತಂಭವು ಗಟ್ಟಿಯಾಗಿದ್ದರೆ ನೀವು ಇಡೀ ಜಗತ್ತಿಗೆ ಶಾಂತಿ ಮತ್ತು ಪ್ರಕಾಶವನ್ನು ಕೊಡುವ ಲೈಟ್ ಹೌಸ್ ಆಗುತ್ತೀರಿ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಹಜ ರಾಜಯೋಗ ಕನ್ನಡ ಜ್ಞಾನ ಮುರಳಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.